ದಾನಿಗಳ ಅನುದಾನ ಕೊಟ್ಟರೂ ಕೂಡ ಅದು ನೆರವೇರಿಸುವ ಕೈಗಳು ಶುದ್ಧವಾಗಿರಬೇಕು. ಪರಿಶ್ರಮದಿಂದ, ನಿಷ್ಠೆಯಿಂದ, ನ್ಯಾಯಯುತವಾಗಿ, ಡೆಡಿಕೇಟೆಡ್ ಆಗಿ ಆ ಒಂದು ವಿಚಾರ ಅಂದರೆ ಏನು ಗುರಿನ ಇಟ್ಕೊಂಡಿದ್ದಾರೆ ಅದನ್ನು ಸಾಧಿಸೋದರಲ್ಲಿ ಬದ್ಧರಾಗಿರೋಂಥ ಈ ಒಂದು ಸಂಸ್ಥೆಯ ಸೆಕ್ರೆಟರಿ ಆಗಿರೋಂಥ ಪ್ರಭಾಕರ್ ಅವರು, ಖಜಾಂಚಿ ಆಗಿರೋಂಥ ರಾಜೇಶ್ ಅವರು ಹಾಗೂ ವಿಶೇಷವಾಗಿ ಅವರ ತಂಡ ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದಾರೆ. ಅದು ಭಾಳ ಮುಖ್ಯ. ನಮ್ಮ ತಾಲೂಕಿನಲ್ಲಿ ಸರ್ಕಾರದ ಅನುದಾನ ಹಾಗೂ ಅವರ ಸಮಾಜದ ಇನ್ನಿತರ ದಾನಿಗಳ ಮುಖಾಂತರ ಇವತ್ತು ನೀವೇನು ನೋಡ್ತಾ ಇದ್ದೀರಿ, ಜೀರ್ಣೋದ್ಧಾರಗೊಳ್ತಾ ಇದೆ. ನಾನು ಶಾಸಕನಾಗಿದ್ದಾಗ ಇಲ್ಲಿ ಅವತ್ತಿನ ದಿನ ಬಂದಂಥ 50 ಲಕ್ಷ ರೂಪಾಯಲ್ಲಿ 41 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆಗೊಂಡು ಇವಾಗೇನು ನಾವು ಇಲ್ಲಿ ನಿಂತಿದ್ದೀವಿ, ಇದು ಸಿಮೆಂಟ್ ರಸ್ತೆ. ಆವತ್ತಿನ ದಿನ ಸಿಮೆಂಟಿನ ಮೆಟ್ಲುಗಳು ಜೊತೆಗೆ ರೈಲಿಂಗ್ಸ್ಗಳು, ಅವತ್ತಿನ ದಿನ ಇನ್ನೂ ಒಂದು ಯಾತ್ರಿ ನಿವಾಸ ಇಲ್ಲಿ ಶಾಂಕ್ಷನ್ ಆಗಿತ್ತು, ತ್ಯಾಗಿ ಭವನ ಅಂತ ಯಾತ್ರಿ ನಿವಾಸದ್ದು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮಾದಳ್ಳಿ ಮಠದಲ್ಲಿ ಒಂದು ಆಗಿದೆಯಲ್ಲ, ಅದೇ ರೀತಿದು ಇಲ್ಲೂ ಒಂದು ಯಾತ್ರಿ ನಿವಾಸ ಆಗಿತ್ತು. ಅದು ವಾಪಸ್ ಹೊಟ್ಟೋಯ್ತು. ಅದು ಯಾರು ಫಾಲೋ ಅಪ್ ಮಾಡಿದ್ರೆ ವಾಪಸ್ ಹೋಗಿದೆ. ಇದಕ್ಕೆ ಗೋಮಟಗಿರಿಗೆ ಮೊದಲನೇ ತಕರಾರು ಇದ್ದಿದೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮತ್ತು ಸರ್ಕಾರದ ಮಧ್ಯ ಹಲವು ಬಾರಿ ಮೀಟಿಂಗ್ಗಳು ಮಾಡಿದ್ದೇನೆ. ಈಗ ಒಂದು ಹಂತಕ್ಕೆ ಬಂದಿದೆ. ಆವತ್ತಿನ ದಿನ ಒಂದು ಕಲ್ಲಿಡೋದಕ್ಕೂ ಬಿಡ್ತಾಯಿಲ್ಲ. ಇವತ್ತು ಇಷ್ಟೆಲ್ಲ ಜೀರ್ಣೋದ್ಧಾರಗೊಳ್ತಾ ಇರೋದು ನೀವೆಲ್ಲ ನೋಡಿದ್ದೀರಿ. ಈಗ ನಾನು ಸೋತ ಮೇಲೆ ಈ ಪ್ರಸ್ತುತ ವರ್ಷಗಳಲ್ಲಿ ನಾನು ವಿಶೇಷವಾಗಿ ನಾನು ಇವತ್ತು ಇಲ್ಲಿ ನೆನೆಸ್ಕೋಬೇಕಾಗಿರುವಂಥದ್ದು ಡಿ ಸುಧಾಕರ್ ಅವ್ರನ್ನ. ಇವತ್ತು ನಮ್ಮನ್ನ ಆಗಲಿದ್ದಾರೆ. ಡಿ ಸುಧಾಕರ್ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಅವರು ಮಂತ್ರಿ ಆಗಿದ್ದಾಗ ಅವರ ಜೊತೆ ಸೇರಿ ನಮ್ಮ ಹಿಂದಿನ ಮಂತ್ರಿ ಇವತ್ತು ಯಾರಿದ್ದಾರೆ ಜಮೀರ್ ಅಹಮದ್ ಅವರು, ಅಲ್ಪಸಂಖ್ಯಾತರ ಮಂತ್ರಿ ಏನಿದ್ದಾರೆ, ಅವರ ಒಂದು ಕೊಡುಗೆ ಕೂಡ ಇಲ್ಲಿ ವಹಿಸ್ತೀನಿ. ಈಗ ಅಲ್ಪಸಂಖ್ಯಾತರ ನಿಧಿ ಅಂದರೆ ಬರೀ ಮುಸಲ್ಮಾನರಿಗೆ ಕೊಡ್ತಾರೆ ಅನ್ನೋದೇನಿದೆ ಪರಿಸ್ಥಿತಿ, ಆ ಥರ ಇಲ್ಲ. ಇದು ಸಾಕ್ಷಿ. ಇದಕ್ಕೂ ಕೂಡ 1.5 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ ಮಾಡಿದ್ದು. ಇದರಲ್ಲಿ ಈಗಾಗಲೇ 1,46 ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆಗೊಂಡಿದೆ. ಈಗ ನಿನ್ನೆ ತಾನೇ ಮತ್ತೆ ನಾನು 1,46 ಲಕ್ಷ ನಿನ್ನೆ ತಾನೇ ಮತ್ತೆ ನಾನು ಅವ್ರನ್ನ ಭೇಟಿಯಾಗಿದೆ. ಇನ್ನೂ ಇದು 1,46 ಹೆಂಗಪ್ಪ ಅಂದರೆ ದೇವಸ್ಥಾನ ಅಂತ ಗೋಮಟಗಿರಿಗೆ ಜೀರ್ಣೋದ್ಧಾರಕ್ಕೆ 1 ಕೋಟಿ, ಅಲ್ಲಿ ಮುಂದೆ ಚೋಲ್ಟ್ರಿ ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿ ಆಗಿದೆ. ಈಗ ಇವತ್ತೇನು ಕಣ್ಮುಂದೆ ಒಂದು ನ್ಯಾಯಯುತವಾಗಿ 1 ರೂಪಾಯಿ ಕೂಡ ವೇಸ್ಟ್ ಆಗದೇ ಈ ಕಾರ್ಯಕ್ರಮನ ಮಾಡಿಕೊಂಡು ಬಂದಿದ್ದಾರೆ ಈ ಸಂಸ್ಥೆಯವರು. ಅದಕ್ಕೋಸ್ಕರ ನಿನ್ನೆ ವಿಶೇಷವಾಗಿ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿದ್ದೆ. ಮುಂದುವರೆದ ಕಾಮಗಾರಿಗಳಿಗೆ ಇನ್ನೂ 2 ಕೋಟಿ ರೂಪಾಯಿ ಅನುದಾನಕ್ಕೆ ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೂ ಕೂಡ ಅವ್ರಿಗೆ ಹೇಳಿಸಿದ್ದೇನೆ. ಆಮೇಲೆ ನಾನು ಇಲ್ಲಿಗೆ ಆಹ್ವಾನಿಸಿದ್ದೀನಿ ಅವ್ರನ್ನ. ವಿಶೇಷವಾಗಿ ನಿನಗೆ ಅದೊಂದು ಕಪ್ ಚುಕ್ಕಿದೆಯಲ್ಲಪ್ಪ, ದಯಮಾಡಿ ಇಲ್ವಾ ಬಂದು ಇದನ್ನು ವೀಕ್ಷಣೆ ಮಾಡಿ ನೀನು ಕೂಡ ಹೇಳ್ಕೋಬೋದು. ಅಲ್ಪಸಂಖ್ಯಾತರ ಅನುದಾನ ಬರೀ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕಲ್ಲ, ಕ್ಯಾಟಗರಿಲಿ ಬರೋಂಥ ಎಲ್ಲ ವರ್ಗಗಳಿಗೂ ನಾವು ಮೀಸಲಿಡ್ತಾ ಇದ್ದೀವಿ. ಅನುದಾನ ಬಿಡುಗಡೆ ಮಾಡ್ತೀವಿ, ಕೊಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಸಮಾಧಾನ ಆಗುತ್ತೆ. ಬನ್ನಿ ಅಂತ ಕೂಡ ಕರೆದಿದ್ದೀನಿ. ನಿನ್ನೆ ವಿಧಾನ ಆಗೋದು ಅದನ್ನು ಮತ್ತೇನು ಅದರಿಂದ ಬಿದ್ದಿದ್ದೀನಿ. ಖಂಡಿತವಾಗ್ಲೂ ಕಾರ್ಯರೂಪಕ್ಕಿಂತದ್ದು ಆದಷ್ಟು ಬೇಗ ನಮ್ಮಲ್ಲೊಂದು ಜೈನ ಧರ್ಮದ ಒಂದು ಏನು ಕ್ಷೇತ್ರ ಅದು ಪ್ರಸಿದ್ಧಗೊಳಿಸೋದು, ಅದೇ ರೀತಿ ಅದು ಪ್ರವಾಸ ಕ್ಷೇತ್ರ ಕೂಡ ಆಗಲಿ ಅನ್ನೋದು ನಮ್ಮ ಧ್ಯೇಯ ಇದೆ. ಯಾಕೆಂದರೆ ಪ್ರವಾಸಿ ತಾಣ ಆದ ತಕ್ಷಣ ಸುತ್ತಮುತ್ತಲ ಗ್ರಾಮರ ಪರಿಸ್ಥಿತಿನೂ ಕೂಡ ಉತ್ತಮ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗುತ್ತೆ ಅನ್ನೋದು ಎಲ್ಲರೂ ನಂಬಿರುವಂಥದ್ದು. ಆ ದಿಕ್ಕಿನಲ್ಲಿ ನಾನು ಕೂಡ ಕಾರ್ಯೋನ್ಮುಖರಾಗ್ತೀನಿ. ಅದೇ ರೀತಿ ಈಗಿರುವ ಶಾಸಕರು ಕೂಡ ಕಾಂಪೌಂಡಿಗೆ 20 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದು ಇನ್ನೂ ರಿಲೀಸ್ ಆಗಿಲ್ಲ, ಇನ್ನೂ ಸ್ಯಾಂಕ್ಷನ್ ಆಗುವ ಹಂತದಲ್ಲಿದೆ. ಯಾಕಂದರೆ ಅದು ಕಾಂಪೌಂಡ್ಗೆ ಅಂತಲೇ ಹಾಕ್ಕೊಂಡಿದ್ದಾರೆ. 50 ಒಪ್ಕೊಂಡಿದ್ದಾರೆ, ಈಗ 20 ಕೊಟ್ಟಿದ್ದಾರೆ. ಇನ್ನೊಂದು ಹಂತದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇಲ್ಲಿಗೆ ಕಾಂಪೌಂಡ್ ಅದೇ ಈಗ ಕಟ್ಟಿದ್ದೀವಲ್ಲ ಕೊಟ್ಟಿರೋಂಥದ್ದು. ಈಗ ಏನು ಮುಖ್ಯವಾಗಿ ಈಗ ಸಮುದಾಯ ಭವನ ಕಂಪ್ಲೀಟ್ ಆದರೆ ಈ ಭಾಗದ ಗ್ರಾಮೀಣ ಪ್ರದೇಶದ ಎಲ್ಲ ವರ್ಗದವ್ರಿಗೂ ಸಮುದಾಯದವ್ರಿಗೂ ಅದು ಉಪಯೋಗ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಇದೊಂದು ಪ್ರೇಕ್ಷಣೀಯ ಸ್ಥಳ ಆಗಲಿ ಅಂತಲೂ ಕೂಡ ನಾನೊಂದು ಹಾರೈಸ್ತಾ ಈ ಒಂದು ಮತ್ತೆ ಸಂಸ್ಥೆಯವರಿಗೆ, ಯಾಕೆಂದರೆ ನಾವು 20 ವರ್ಷಗಳ ಒಂದು ಸಣ್ಣ ರಾಜಕೀಯ ಜೀವನದಲ್ಲಿ ಅಲ್ಲೇ ಅನುದಾನ ಕೊಟ್ಟರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆ ರೀತಿ ಇದು ಸದ್ಬಳಕೆ ಆಗಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ಯಾವಾಗಲೂ ಅವರ ಬೆನ್ನಿಗೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ದಿನ
ಏನು ಅವತ್ತೇ ನಾನು ಪ್ರತಿ ಒಂದು 2 ತಿಂಗಳಿಗೆ ಬಂದು ಹೋಗ್ತಾನೆ ಇದ್ದೆ, ಪ್ರೋಗ್ರೆಸ್ ನೋಡ್ಕೊಳ್ಳೋದು, ಖುಷಿ ಪಡೋದು. ಬಂದಾಗೆಲ್ಲನೂ ಕಾರ್ಮಿಕರು ಕಷ್ಟಪಡ್ತಾಯಿದ್ರು. ಒಂದು 15 ಜನ ಕಾರ್ಮಿಕರಿದ್ದಾರೆ. ಅವ್ರಿಗೋಸ್ಕರ ನಮ್ಮ ತಾಯಿಯ ಹುಟ್ಟಿದಬ್ಬ ಪ್ರಯುಕ್ತ ಅವರಿಗೆ ಒಂದು ಊಟ ಹಾಕಿಸಿ, ಜೊತೆಗೆ ಒರಿಸ್ಸಾ ಇದ್ದಾರೆ, ಬಿಹಾರಿ ಇದ್ದಾರೆ, ಎಲ್ಲ ಒಂದು 15 ಜನ ಇದ್ದಾರೆ. ಅದು ನೋಡಿರಬೇಕು, ಅದ್ಭುತ ಕೆತ್ತನೆಗಳು. ಆಮೇಲೆ ಆ ಶ್ರಮ ಅಂತೂ ನೋಡಿರಬೇಕು. ಆ ಕ್ರೇನಲ್ಲಿ ಅಷ್ಟು ದೊಡ್ಡ ಕಲ್ಲನ್ನೆತ್ತಿ, ಎಲ್ಲೋ ನಾವು ಹಿಂದಿನ ಕಾಲದಲ್ಲಿ ಕೆಲಸ ಮಾಡ್ದಂಗೆ ಚೋಳರು